ಇವತ್ತು ಒಂದು ಇಲ್ಲ ಏನ್ ಹೇಳ್ಬೇಕು ಬ್ಯಾಕ್ ಟು ನೀತು ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ನನ್ನ ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ಎಲ್ಲ ರೆಡಿಯಾಗಿ ಕುತ್ಕೊಂಡಿದ್ದೀನಿ. ಈ ವ್ಲಾಗ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ನಾನು ಬೇರೆ ವ್ಲಾಗ್ಸಿಗೆ ಕಂಪೇರ್ ಮಾಡಿದ್ರೆ. ಆ್ಯಂಡ್ ನಾನು ಇನ್ನು ನೆಕ್ಸ್ಟ್ 2 days ಎಲ್ಲೋ ಹೋಗ್ತಾ ಇದ್ದೀನಿ. ಎಲ್ಲಿಗೆ ಹೋಗ್ತೀನಿ, ಏನು ಮಾಡ್ತೀನಿ, ಯಾರ್ಯಾರ ಜೊತೆ ಹೋಗ್ತೀನಿ ಅಂತ ಎಲ್ಲ ಈ ವ್ಲಾಗಲ್ಲಿ ಬರುತ್ತೆ ಗೈಸ್. ಇವತ್ತು ಹೋಗ್ಬೇಕಂತ ಎಲ್ಲ ಸಡನ್ ಡಿಸಿಷನ್ ಆಯಿತು. ಆ್ಯಕ್ಚುಲಿ ನೆನ್ನೆ ನನ್ನ ಫ್ರೆಂಡ್ ಮೆಸೇಜ್ ಹಾಕಿದ್ಲು, ಅಲ್ಲಿಗೆ ಹೋಗೋಣ ಅಂತ, ಬರ್ತೀಯಾ ಅಂತ ಕೇಳಿದ್ಲು. ನಾನು ಓಕೆ ಡನ್ ಅಂತ ಅಂದೆ. ಸೊ ನನಗೆ ನಂದೆಲ್ಲ ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊಂಡಿರೋದು 1 hour ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಈ ಮೈಕ್ ತರಿಸ್ದೆ, ಆದರೆ ಇದು ನನ್ನ ಫೋನಿಗೆ ಕನೆಕ್ಟೇ ಆಗ್ತಾ ಇಲ್ಲ. ಇದಕ್ಕೆ ಅಂತ ತರಿಸ್ದೆ, ಬಟ್ ಇದು ವರ್ಕ್ ಆಗ್ತಾ ಇಲ್ಲ. ಏನೋ ಒಂದು ಮಾಡಬೇಕು ಗೈಸ್, ಏನು ಮಾಡ್ತೀನಿ ನನಗೂ ಗೊತ್ತಿಲ್ಲ. ಬಂದರೆ ಯೂಸ್ ಮಾಡ್ತೀನಿ, ಇಲ್ಲ ಅಂದರೆ ಅಷ್ಟೇ, ಎಷ್ಟು ಕೇಳಿಸುತ್ತೋ ಅಷ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ಅಷ್ಟೇ. ಆ್ಯಂಡ್ ಇದು ನನ್ನ ಔಟ್ಫಿಟ್. ಸೊ ಫೈನಲಿ ಬಸ್ ಹತ್ಕೊಂಡು ಕುತ್ಕೊಂಡ್ವಿ. ಆ್ಯಸ್ ಯೂಶುವಲ್ ಸಾಂಗ್ ಸ್ಟಾರ್ಟ್ ಆಯಿತು. ಫೈನಲಿ ನಮ್ಮ ಡೆಸ್ಟಿನೇಷನ್ ರೀಚ್ ಆದ್ವಿ. ಸೊ ನಾವು ಹೋಗಿದ್ದು ಸಂಸೆ, ಕಳಸ ತಾಲೂಕಲ್ಲಿರೋ ಸಂಸೆಗೆ ಹೋಗಿದ್ದು. ಎಂಟ್ರಿಲೇ ಫುಲ್ ಫಿದಾ ಆಗಿಬಿಟ್ವಿ. ಜೊತೆ ಇದ್ದಾರೆ ಅಂದಗಾತಿ ಶ್ರೇಯಾ, ಚಪ್ಪಾಳೆ ಹೊಡೀರಿ ಈಗ. ಹಾಯ್ ಶ್ರೇಯಾ, ಹೆಂಗೆ ಅನಿಸ್ತಿದೆ ನನ್ನ ವ್ಲಾಗಲ್ಲಿ? ಭಾಳ ದಿನ ಆದ್ಮೇಲೆ ಬರ್ತಾ ಇದೆಯಾ? ಚೆನ್ನಾಗಿ ಅನಿಸ್ತಿದೆ. ಟ್ರಿಪ್ಪಲ್ಲಿ ನ್ಯೂ ಎಕ್ಸ್ಪೀರಿಯನ್ಸ್. ಎಲ್ಲಿಗೆ ಬಂದಿದ್ದೀವಿ ನಾವು? ಹೇಳು ಒಂದು ಸ್ವಲ್ಪ, ಹೇಳು ಒಂಚೂರು. ಎಲ್ಲೆಲ್ಲಿ ಇವಾಗ ಎಲ್ಲಿಗೆ ಹೋಗ್ತೀವಿ? ಇವಾಗ ಟೆಂಪಲಿಗೆ ಹೋಗ್ತಾ ಇದ್ದೀವಿ. ಟೆಂಪಲ್ಲಿಗೆ ಹೋಗ್ತಾ ಇದ್ದೀವಿ, ಆದರೆ ನಾವು ವೆಸ್ಟರ್ನ್ ಡ್ರೆಸ್ ಹಾಕ್ಕೊಂಡಿದ್ದೀವಿ ಗೈಸ್. ಬಿಡ್ತಾರೋ ಎಲ್ಲೋ ಗೊತ್ತಿಲ್ಲ ಒಳಗಡೆ. ಟೆಂಪಲಲ್ಲಿ ಸಿಗೋಣ. ಎಸ್, ಬಾಯ್. ತಿಂಡಿಗೆ ಏನಿದು? ಇಡ್ಲಿ ಅಲ್ಲ, ಏನೋ ಕಡುಬು, ಉಂಡಿ ಗೊತ್ತಿಲ್ಲ, ಇದೇನೋ ಗೊತ್ತಿಲ್ಲ. ಕಡುಬು, ಇದು ಸಾಂಬಾರ್, ಚಟ್ನಿ, ಪಲಾವ್, ಮೊಸರು ಬಜ್ಜಿ, ಕಾಫಿ, ಟೀ. ಸೊ ಗೈಸ್, ಇವಾಗ ನಾವು ಸಂಸೆ ಟೀ ಎಸ್ಟೇಟಿಗೆ ಬಂದಿದ್ದೀವಿ. ಸೊ ಆ ಟೀ ಎಸ್ಟೇಟಲ್ಲಿ ಒಂದು ಟೆಂಪಲ್ ಇತ್ತು. ಟೆಂಪಲಿಗೆ ಹೋಗಿ ವ್ಯೂ ಎಂಜಾಯ್ ಮಾಡಿಕೊಂಡು ನಾವು ಸ್ವಲ್ಪ ಪಿಕ್ಸ್ ತಗೊಂಡು. ನಮ್ಮ ಗೈಡ್, ಹಾಯ್ ಅನ್ನಿ ಗೈಡ್. ಹಾಯ್. ನಾನು ತುಂಬ ಒಳ್ಳೆಯವನು. ಹಾಕಿಂಗೆ ನಾನು ತುಂಬ ಒಳ್ಳೆಯವನು. ಜನಗಳು ಫೋಟೋ ತಗೊಳಕ್ಕೆ ಕಾಯ್ತಾ ಇದ್ದಾರೆ ಗೈಸ್. ವ್ಯೂನ ಎಂಜಾಯ್ ಮಾಡಬಿಟ್ಟು ಬರೀ ಫೋಟೋ ಅಂತಾರೆ ಗೈಸ್. ನಾವು ಅದನ್ನೇ ಮಾಡೋದು, ಇವಳು ಅದೇ ಮಾಡೋದು ಗೈಸ್. ಎಲ್ಲ ಫೋಟೋಸ್ ಎಲ್ಲ ತಗೊಂಡು ನೆಕ್ಸ್ಟ್ ಹೊರನಾಡು ಅನ್ನಪೂರ್ಣೇಶ್ವರಿ ಟೆಂಪಲ್ಗೆ ಹೋದ್ವಿ. ಇವಾಗ ನಾವು ಹೊರನಾಡು ಅನ್ನಪೂರ್ಣೇಶ್ವರಿ ಟೆಂಪಲಿಗೆ ಬಂದಿದ್ದೀವಿ. ತುಂಬ ಆಕ್ವರ್ಡ್ ಆಗ್ತಿದೆ ಗೈಸ್ ಈ ಥರ ಹಿಂಗೆ ಮಾತಾಡೋದಕ್ಕೆ, ಬಟ್ ಏನೋ ಮಾಡ್ತಾಯಿದ್ದೀನಿ. ಟೆಂಪಲ್ ತೋರಿಸ್ತೀವಿ. ಆ್ಯಕ್ಚುಲಿ ನಾವು ವೆಸ್ಟರ್ನ್ ಡ್ರೆಸ್ಸಲ್ಲಿ ಬಂದಿದ್ದೀವಿ. ಇವ್ರು ನಮಗೆ ಹೇಳಿರಲಿಲ್ಲ ಮುಂಚೆನೇ ಇಲ್ಲಿ ಕರ್ಕೊಬರ್ತೀವಿ ಅಂತ. ನಾವು ನೋಡಿದ್ರೆ ಸ್ಕರ್ಟ್ ಹಾಕೊಂಬಂದಿದ್ದೀವಿ. ಇವ್ರು ಬಿಡ್ತಾರೋ ಎಲ್ಲೋ ಗೊತ್ತಿಲ್ಲ, ಅದಕ್ಕೆ ಮೇಲ್ಗಡೆ ಜಾಕೆಟ್ ಬೇರೆ ಹಾಕ್ಕೊಂಡಿದ್ದೀವಿ. ಈ ಥರ ಎಲ್ಲ ಇವರು ನಮ್ಮ ಮೇನ್ ಗೈಡ್. ಸೊ ಆ್ಯಕ್ಚುಲಿ ತುಂಬ ಜನ ಇದ್ದೀವಿ ಇದರಲ್ಲಿ. ಸೊ ಆ್ಯಕ್ಚುಲಿ ನಾನು ಮತ್ತು ಶ್ರೇಯಾ ಇನ್ಸ್ಟಾಗ್ರಾಮಲ್ಲಿ ರಹಸ್ಯದಾರಿ ಅಂತ ಒಂದು ಪೇಜ್ ಇದೆ. ಸೊ ಅದರಲ್ಲಿ ಇದನ್ನು ಬುಕ್ ಮಾಡ್ಕೊಂಡು ಬಂದಿರೋದು. ಸೊ ಅಲ್ಲಿ ಯಾರೂ ನಂಗೆ ಗೊತ್ತಿರಲಿಲ್ಲ. ಶ್ರೇಯಾ ಫ್ರೆಂಡ್ ಒಬ್ಬರು ಇದ್ದರು. ಸೊ ಅವ್ರನ್ನ ಬಿಟ್ಟು ಇನ್ಯಾರೂ ನನಗೆ ಪರಿಚಯ ಇಲ್ಲ. ಕಂಫರ್ಟಬಲ್ ಆಗಿದ್ದಾರ ವೀಡಿಯೋದಲ್ಲಿ ಬರೋಕ್ಕೆ ಅಂತ. ಸೊ ಅವ್ರನ್ನ ನಾನು ತೆಗ್ದಿಲ್ಲ ಗೈಸ್. ಇವರೇ ಇಬ್ಬರು ನಮ್ಮ ಗೈಡ್ಸ್. ಯಾ ಇವರು ರವಿನಂದನ್ ಅಂತ, ಶ್ರೇಯಾ ಫ್ರೆಂಡ್. ಐ ಫರ್ಗಾಟ್ ಹಿಸ್ ನೇಮ್. ಅಭಿನಂದನ್. ಹಾಯ್. ಇವ್ರ ಫ್ರೆಂಡು. ಸೊ ಟ್ರಿಪ್ಪಲ್ಲಿ ಪರಿಚಯ ಆಗಿರೋದು. ಇವ್ರ ಹೆಸರು ಹೋಗ್ಬಿಟ್ಟು ಇವಾಗ ಗೋಪುರ ಬೈ ಆಗ್ಬಿಟ್ಟಿದ್ದಾರೆ. ನಮ್ಮ ಗೈಡ್ ಗೈಸ್. ಮಳೆ ಬರ್ತಾ ಇದೆ, ಇವಳ್ದು ರೀಲ್ ಶೂಟ್ ಆಗ್ತಾ ಇದೆ. ನನಗೆ ಟೆಂಪಲ್ ಒಳಗಡೆ ವಿಡಿಯೋ ಮಾಡೋಕ್ಕೆ ಇಷ್ಟ ಅಲ್ಲ ಗೈಸ್. ಸೊ ನಾನೇನು ತೋರಿಸ್ತಾ ಇಲ್ಲ ಟೆಂಪಲ್ ಒಳಗಡೆದು, ಅದು ಹಂಗೆ ಇರಲಿ. ಬಂದಿರೋ ಮಿನಿ ಬಸ್ ಇದೆ.
ಇವಾಗ ಒಂದು ರೌಂಡ್ ನಿದ್ದೆ ಮಾಡಿ ಸೂರ್ಮನೆ ಫಾಲ್ಸಿಗೆ ಹೋಗ್ತಾ ಇದೀವಿ ಜೀಪಲ್ಲಿ. ಹಂಗೆ ಅನಿಸ್ತಿರೋ ನನಗೆ ಇವಾಗ ಕುರಿಗಳಿ ಗಾಡಿ ತರಾನೆ ಅವ್ರದ್ದು ಜೀಪ್ ಅನಿಸ್ತಿದೆ ನನಗೆ. ವ್ಯೂ ನೋಡಿ crazy ಇದೆ. ಸೊ ನಾನು ಆವಾಗಲೇ ಹೇಳ್ದಾಗೆ ಅದರಲ್ಲಿ ಬಂದಿರೋರು ಯಾರೂ ನನಗೆ ಗೊತ್ತಿರಲಿಲ್ಲ. ಬಟ್ ಏನೋ ಒಂದು ಫ್ಯಾಮಿಲಿ ಗೆಟ್ ಟುಗೆದರ್ ಆದಾಗ ಹೆಂಗೆ ಎಲ್ಲರೂ ಎಂಜಾಯ್ ಮಾಡ್ತಾರೋ ಲಿಟ್ರಲಿ ಹಂಗೆ ಎಂಜಾಯ್ ಮಾಡಿದ್ದೀವಿ. ಊನೋ ಆಡಿದ್ವಿ, ಮಾಫಿಯಾ ಆಡಿದ್ವಿ, ದಮ್ ಶರತ್ಸ್ ಆಡಿದ್ವಿ. ನಿಜವಾಗ್ಲೂ ಒನ್ ಆಫ್ ದ ಬೆಸ್ಟ್ ಟ್ರಿಪ್ಸ್ ಇಷ್ಟು ದಿನ ಹೋಗಿರೋದ್ರಲ್ಲಿ. ಫ್ರೆಂಡ್ಸ್ ಜೊತೆ ಹೋದಾಗೂ ಮಜಾ ಇರ್ತಿತ್ತು. ಬಟ್ ಇವ್ರ ಜೊತೆನೂ ಇಷ್ಟೊಂದೆಲ್ಲ ಎಂಜಾಯ್ ಮಾಡೋಕ್ಕಾಗತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಬಟ್ ಇಟ್ ವಾಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ನಾನು ವಾಯ್ಸ್ ಓವರ್ ಕೊಡ್ತೀನಿ. ಇಲ್ಲ ಹೇಳಿ ಪರವಾಗಿಲ್ಲ. ಗೈಸ್ ಇವಾಗ ಟ್ರೆಕ್ಕಿಂಗಿಗೆ ಜೀಪಲ್ಲಿ ಹೋಗ್ತಾ ಇದ್ದೀವಿ ನಮ್ಮ ಸ್ಟೇಯಿಂದ. ಇನ್ನೊಂದು ಜೀಪ್ ಇದೆ ಗೈಸ್, ಅಲ್ಲೊಂದು ಜೀಪ್ ಇದೆ. ಈ ಜೀಪಲ್ಲಿ ನಾವೇ ಜನ ಕುರಿ ತುಂಬ್ದಂಗೆ ತುಂಬಿದ್ದಾರೆ. ಸೊ ನೆಕ್ಸ್ಟ್ ಡೇ ಟ್ರೆಕ್ಕಿಂಗ್ ಇತ್ತು ಆ್ಯಕ್ಚುಲಿ. ಸೊ ನಾವು ಹೋಗ್ತಿದ್ದು ನೇತ್ರಾವತಿ ಟ್ರೆಕ್ಕಿಂಗ್. ಆನ್ ದ ವೇ ಚೆಕ್ ಪೋಸ್ಟ್ ತನಕ ಜೀಪಲ್ಲಿ ಹೋಗ್ಬೇಕಿತ್ತು ಬಿಕಾಸ್ ರೋಡ್ ಚೆನ್ನಾಗಿರಲಿಲ್ಲ ಅಂತ. ಈ ರೋಡಲ್ಲಿ ಹೋಗ್ತಾ ಇದೀವಿ ಗೈಸ್. ಕೂರಕ್ಕಾಗ್ತಿಲ್ಲ ಆದ್ರೂ ವಿಡಿಯೋ ಮಾಡ್ತೀವಿ ನಿಮಗೋಸ್ಕರ. ನೋಡ್ಕೊಳ್ಳಿ, ಎಂಜಾಯ್ ಮಾಡ್ಕೊಳ್ಳಿ. ಹೌದು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಎಷ್ಟು ಕಷ್ಟಪಟ್ಟಿದ್ದೀನಿ. ಯಾ ಫಾರ್ ಅ ಸೆಕೆಂಡ್ ಪ್ಲೀಸ್ ಗೈಸ್. ಅಲ್ಲಿ ಸ್ಟಕ್ ಆಗ್ಬಿಡ್ತು. ಇದು ಮುಂದೆ ಹೋಗೋಣ ಅಂತ ನಾವು ನಡ್ಕೊಂಡು ಹೋಗ್ತಿರೋದು. ಅದು ಜೀಪ್ ಹೋಗಲ್ಲ ಅಂತ ನಾವು ನಡ್ಕೊಂಡು ಹೋಗ್ತಿರೋದು ಗೈಸ್. ಜೀಪಿಂದ ಲ್ಯಾಂಡ್ ಆಗಿದ್ವಿ, ಮೇಲ್ಗಡೆ ಹಚ್ಕೊಂಡು ಹೋಗ್ತಾ ಇದ್ವಿ. ಇವ್ನು ತುಂಬಾ ಮಾತಾಡ್ತಾ ಇದ್ದಾನೆ, ಇವರು ತುಂಬಾ ಓವರ್ ಆಗಿ ಆಡ್ತಾರೆ. ಇವಳು ನಾನೇನು ಮಾಡಿಲ್ಲ. ಶಿ ಇಸ್ ಕ್ಯೂಟಿ. ಇಲ್ಲಿ ಇವರೇ ಬ್ಲಾಗರ್. ಹೈಜಾಕ್ಟ್ ಹರ್ ಫೋನ್ ಫಾರ್ ದ ವಿಡಿಯೋ. ಓಕೆ, ಇಷ್ಟು ಕ್ಯೂ ಇದೆ ಅಂತ ಹೇಳಿ. ಇಲ್ಲಿ ನೋಡಿ, ಕ್ಯೂ ನೋಡಿ, ಕ್ಯೂಟ್ ಆಗಿದೆ. ನೀವು ಸ್ವಲ್ಪ ಸೈಡ್ಗೆ ಹೋದ್ರೆ ಸರಿಗಿರುತ್ತೆ. ಕ್ಯೂ ನೋಡಿ, 300 ಜನ ಬರ್ತಾರಂತೆ. ಅದ್ರಲ್ಲಿ ನಾವು ಎಷ್ಟನೇ ಬರ್ತೀವಿ ಅಂತ ನಮ್ಗೆ ಗೊತ್ತಿಲ್ಲ. ಬಟ್ ಇವತ್ತು ಇವರು ಜೀಪಿಂದ ಕೆಳಗೆ ಬಿದ್ದಿದ್ದಾರೆ. ಇವರು ಗೈಡ್ ಅಂತ. ಇವರು ತುಂಬಾ ಓವರ್ ಆಗಾಡ್ತಾರೆ. ಎಸ್, ಐ ಆಮ್ ಅ ಕ್ಯೂಟ್. These are the people of the nation. ಹೇಳ್ರಿ. ಏ ಐಸಾ ಉಠಾओ ಭಯ್ಯಾ. Guys, ಇವಾಗ That who will put. Tell something. ಗೈಸ್ ಇವಾಗೆಲ್ಲ ರೆಡಿ ಆಗಿದ್ದೀವಿ. ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡ್ತೀವಿ. ಇನ್ನೊಂದು ಸ್ವಲ್ಪ ಹೊತ್ತು ಎಲ್ರಿಗೂ ವೇಟ್ ಮಾಡ್ತಿದ್ದೀವಿ. ಇನ್ನ ಎಷ್ಟು ಜನ ಬರಬೇಕು? ಇನ್ನ ಎಲ್ರು ಬಂದಾಯ್ತು. ಇನ್ನೊಂದು ಸ್ವಲ್ಪದಲ್ಲಿ ಸ್ಟಾರ್ಟ್ ಮಾಡ್ತೀವಿ. Guys, please like and subscribe. Guys, ಚಿಕ್ಕ ಹುಡುಗಿ ಏನಾದ್ರೂ ಮಿಸ್ಟೇಕ್ ಆದ್ರೂ ಹೊಟ್ಟೆಗೆ ಹಾಕೊಳ್ಳಿ. ಔಟ್ಫಿಟ್ ಚೇಂಜ್. ಗೈಸ್ ನಮಗೆ ಕಾಯಿಸ್ತಾ ಇದ್ದಾರೆ ಗೈಸ್ ಇವರು ಎಷ್ಟೊತ್ತಾದರೂ. Yeah, it started to rain. We are waiting. Waiting for an hour. For an hour? 4:00 every single guys. 4 o'clock. Hopefully we get a good view. Started at 5:00. Hope so. We'll get a good view. ಗೈಸ್ ನೋಡಿ, ಇವರು ತೂತಾಗಿರೋ ಛತ್ರಿ ಹಿಡ್ಕೊಂಡಿದ್ದಾರೆ. ಇವಾಗ ಸ್ಟಾರ್ಟ್ ಮಾಡಿದ್ದೀವಿ 8 o'clockಗೆ. ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ ಇನ್ನು. We have a waterfalls, ಬಂಡೆ ಫಾಲ್ಸ್ ಅಂತ ಸಿಗ್ತಾ ಇರೋದು. ಹೋಗ್ತಾ ಇದೀವಿ. ಆ್ಯಂಡ್ ಇಲ್ಲೊಂದು ಗೋಪ್ರೋದಲ್ಲೂ ಒಂದು ವ್ಲಾಗ್ ಮಾಡ್ತಾ ಇದ್ದೀವಿ. Cold. Water is very cold. Literally cold.
ಒಂದೊಂದು ಸ್ಟಾಪಿಗೂ ಒಂದೊಂದು ವ್ಯೂ ಸಿಗ್ತಾ ಇದೆ ಗೈಸ್. ಕ್ರೇಜಿ. ಯಾವುದು ಶೂಟ್ ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಎಡಿಟ್ ಮಾಡೋದು ಇರೋದು ಪ್ರಾಬ್ಲಮ್ ಇವಾಗ. ನೋಡೋಣ. ವ್ಯೂ ಮಾತ್ರ ನಿಜವಾಗ್ಲೂ ಹೇಳ್ಬೇಕಂದ್ರೆ ಕ್ಯಾಮ್ರಾ ಜಸ್ಟಿಸ್ ಮಾಡ್ತಿಲ್ಲ. ನಾನು ಇಲ್ಲಿ ಏನೇನು ತೋರಿಸ್ತಿದ್ದೀನೋ ಯಾವುದು ಕ್ಯಾಮ್ರಾ ಜಸ್ಟಿಸ್ ಮಾಡ್ತಾ ಇಲ್ಲ. ನಿಜವಾಗ್ಲೂ ನೋಡೋಕ್ಕೆ ತುಂಬಾ ಚೆನ್ನಾಗಿತ್ತು. ಹಾಂ ಮಾತಾಡಿ, ಏನಾದರೂ ಹೇಳಿ, ಕಂಟೆಂಟ್ ಕೊಡಿ. ನೀವು ಹಿಂಗೆ ಮಾತಾಡಿದ್ರೆ ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲ ಕನ್ನಡ ಅಂತ ಕಮೆಂಟ್ ಆಗ್ತಾರೆ ನೋಡಿ. ಆಯ್ತು ಜನರೇ, ನಿಮ್ಗೋಸ್ಕರ ಕನ್ನಡ ಮಾತಾಡ್ತಾ ಇದ್ದೀನಿ. ನಾನು ನೀರಲ್ಲಿ ನಾನು ಕನ್ನಡ ಹುಡುಗಿನೇ. ಸಾಕಲ್ವಾ 6 ಕೋಟಿ ಎಷ್ಟು ಇವಾಗ 6 ಕೋಟಿ. ಹಾ ಹೇಳಿ. ನಾನು ನೀರಲ್ಲಿದ್ದೀನಿ. ನೀರಲ್ಲಿ ನಾನು ಇಲ್ಲೇ ಡೌನ್ ಆಗಿದ್ದೀನಿ ಬ್ರೋ. ಇಲ್ಲೇ ಹೊಡಿದಿ ಹೊಡಿದ ಸಾಕು ಬಿಡಿ ಗೈಸ್. ನಾನು ಇಲ್ಲಿ ಹಿಡಿತಿದ್ದೀನಿ, ಇವಾಗ ಕಟ್ ಮಾಡ್ತೀನಿ. ಬಾಯ್. ಈ ಟ್ರೆಕ್ ಬಂದು ಟೋಟಲಿ ಅನ್ಪ್ಲ್ಯಾನ್ಡ್. ಶ್ರೇಯಾ ನನಗೆ ವೆನ್ಸ್ಡೇ ಕೇಳಿದ್ದು ಅನಿಸುತ್ತೆ, ನಾನು ಥರ್ಸ್ಡೇ ಮಾರ್ನಿಂಗ್ ಓಕೆ ಬರ್ತೀನಿ ಅಂತ ಹೇಳಿ. ಆಲ್ ಆಫ್ ಅ ಸಡನ್ ಬುಕ್ ಆಗಿದ್ದಂಥ ಟ್ರೆಕ್ ಇದು. ಆ್ಯಂಡ್ ಇಟ್ ವಾಸ್ ಟೋಟಲಿ ವರ್ತ್ ಇಟ್. ಸೊ ನೀವು ಯಾರಾದರೂ ಮಾನ್ಸೂನ್ ಟ್ರೆಕ್ ಪ್ಲ್ಯಾನ್ ಮಾಡ್ತಾಯಿದ್ರೆ ಪ್ಲೀಸ್ ಗೋ ಅಹೆಡ್. ಸೊ ಹೇ ಗೈಸ್, ನಮ್ಮದು ಹಾಫ್ ಟ್ರೆಕ್ ಕಂಪ್ಲೀಟ್ ಆಯಿತು. ಇವಾಗ ನೆಕ್ಸ್ಟ್ ಹಾಫ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ವ್ಯೂ ಮಾತ್ರ ಕ್ರೇಜಿ ಆಗಿದೆ. ಒಂದ್ಸತಿ ತಿರುಗಿಸಿ ನೋಡಿ. ಸೊ ಅಲ್ಟಿಮೇಟ್ ವ್ಯೂ ಸೂಪರ್ ಆಗಿದೆ. ಎಕ್ಸಾಕ್ಟ್ಲಿ. ಸೊ ಇಟ್ ವಾಸ್ ಅಮೇಝಿಂಗ್ ಗೈಸ್. ಇನ್ನು ನಾವು ಕೆಳಗೆ ಹೋಗ್ತಾ ಇದ್ದೀವಿ. ಹೋಗಾದ್ಮೇಲೆ ನೋಡೋಣ, ಕಂಟಿನ್ಯೂ ಮಾಡ್ತೀನಿ ಗೈಸ್. ಫೈನಲಿ ಟ್ರೆಕ್ ಮುಗೀತು. ನಾವು ಹೋಮ್ ಸ್ಟೇ ಚೆಕ್ಔಟ್ ಆಗ್ತಾ ಇದ್ದೀವಿ. ಬೆಂಗಳೂರು ಹೋಗ್ತಾ ಇದ್ದೀವಿ. ಟ್ರೆಕ್ ಮಾತ್ರ ಸೂಪರ್ ಆಗಿತ್ತು. ಹೆಂಗಿತ್ತು ಟ್ರೆಕ್ ಎಕ್ಸ್ಪೀರಿಯನ್ಸ್? ವ್ಯೂ ಅಲ್ಟಿ. ಸೊ ಹಂಗೆ ಅಲ್ಲಿಂದ ವಾಪಸ್ ಬರುವಾಗ ಹೋಟೆಲಲ್ಲಿ ಊಟ ಮಾಡಿಕೊಂಡು ಬಂದ್ವಿ. ಮನೆಗೆ ಬಂದು ಮಲ್ಕೊಂಡಿದ್ದೆ ಗೈಸ್. ಈ ಕಡೆ ತಿರ್ಕೊಂಡೆ, ನಂದು 2 ಕನ್ನಡಕ ಲೆನ್ಸ್ ಮುರ್ಕೊಂಡು ಹೋಗ್ಬಿಡ್ತು. ನಾನು ಮಾಡೋದೊಂದೊಂದಲ್ಲ, ಒಂದು ಮಾಡು ಅಂದರೆ 2 ಮಾಡ್ತೀನಿ. ಸೊ ಹೋಗಿ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಟ್ರೆಕ್ಕಿಂಗ್ ಮಾತ್ರ ಸೂಪರ್ ಆಗಿತ್ತು. ನನಗಿದು ಫಸ್ಟ್ ಟ್ರೆಕ್ ಆಗಿತ್ತು, ಬಟ್ ಸ್ಟಿಲ್ ಇಟ್ ವಾಸ್ ಅಮೇಝಿಂಗ್. ನಾನು ಅಂದ್ಕೊಂಡಿರಲಿಲ್ಲ ಇಷ್ಟು ಮಜಾ ಮಾಡ್ತೀನಿ ಅಂತ. ಆ್ಯಂಡ್ ದಿಸ್ ವಾಸ್ ಅ ಸೋಲೋ, ಬಟ್ ನಾಟ್ ರಿಯಲಿ ಅ ಸೋಲೋ ಟ್ರಿಪ್ ಬಿಕಾಸ್ ಶ್ರೇಯಾ ಇದ್ಲು ನನ್ನ ಜೊತೆ. ಆ್ಯಂಡ್ ತುಂಬಾ ಮಜಾ ಮಾಡಿದೆ ಗೈಸ್. ಲಿಟ್ರಲಿ ಐ ಹ್ಯಾಡ್ ಫನ್. ಇಟ್ ವಾಸ್ ದಿ ಬೆಸ್ಟ್. ಹೋಪ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಕಾಮೆಂಟ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾಯ್. ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್.